ನಮಸ್ಕಾರ. ಕಷ್ಟ ಎಂಬ ಕತ್ತಲೆಯನ್ನು ಸೀಳಿ ಕರುಣೆ ಎಂಬ ಬೆಳಕಿನ ಕಿರಣಗಳು ಈ ಆಶ್ರಮದ ಮೇಲೆ ಪಸರಿಸಲಿ ಎನ್ನುವ ಪ್ರೀತಿಯೊಂದಿಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಪ್ರಿಯರೇ, ನಮಸ್ಕಾರ. ಮಾನವ ಜನ್ಮ ದೊಡ್ಡದು ಎಂದು ದಾಸರು ಹಾಡಿದ್ದಾರೆ. ಆದರೆ ಈ ಮಾನವ ಜನ್ಮ ದೊಡ್ಡದು ಅಂತ ಅನಿಸುವುದು ನಮ್ಮ ಸತ್ಕಾರ್ಯಗಳಿಂದ, ನಮ್ಮ ಜೊತೆಗಿನ ಉಳಿದವರ ನೋವುಗಳಿಗೆ ನಾವು ಸ್ಪಂದಿಸುವುದರಿಂದ. ಅಂತಹ ಒಂದು ಮಹತ್ ಕಾರ್ಯ, ಮಹಾ ಸಾಧಕ, ಇನ್ನೂ ತರುಣ, ಆದರೆ ಸಮಾಜ ಸೇವೆಯ ಅದಮ್ಯ ಉತ್ಸಾಹ ಕಾಂತಾಡಿಗುತ್ತು ಹರೀಶ್ ಪೆರ್ಗಡೆ ಅವರಿಂದ ನಡೆದಿದೆ. ಮಂಗಳೂರಿನಿಂದ ಬಂಟ್ವಾಳಕ್ಕೆ ಬರುವಾಗ ಮೇರಮಜಲು ಎಂಬ ಪ್ರದೇಶ, ಹೆದ್ದಾರಿಯಿಂದ ಸುಮಾರು 7-8 ಕಿಲೋಮೀಟರ್ ಒಳಭಾಗದಲ್ಲಿ ಈ ಮೇರಮಜಲು ಎಂಬ ಪ್ರದೇಶ. ಇಲ್ಲಿ ಶ್ರೀ ಮಾತಾ ಲಕ್ಷಣಿ ಶಾಂತಿಧಾಮ ವೃದ್ಧಾಶ್ರಮವನ್ನು ಹರೀಶ್ ಪೆರ್ಗಡೆ ಅವರು ನಡೆಸಿಕೊಂಡು ಬಂದಿದ್ದಾರೆ. ಹರೀಶ್ ಪೆರ್ಗಡೆ ಅವರು ತಮ್ಮ ಸ್ವಂತ ದುಡಿಮೆಯ ಎಲ್ಲವನ್ನು ಈ ಆಶ್ರಮಕ್ಕೆ ಧಾರೆ ಎರೆದು ಇಲ್ಲಿ ಬಹುಮಂದಿ ವೃದ್ಧರು ಮತ್ತು ವೃದ್ಧೆಯರು, ಎಳೆಯರ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಸರಕಾರದಿಂದ ಅಥವಾ ಬೇರೆ ಯಾರಿಂದಲೂ ಅವರಿವರೆಗೆ ಯಾವುದೇ ಸಹಾಯವನ್ನು ಪಡೆದವರಲ್ಲ. ಆದರೆ ಈ ಕಾರ್ಯ ಇದು ಮಹಾನ್ ಮಾನವತಾವಾದಿ ನಡೆಸುವಂತಹ ಒಂದು ಕಾರ್ಯ. ತಾವಿಲ್ಲಿ ಬಂದು ನೋಡಿದರೆ ನಮ್ಮ ಬದುಕು ಎಷ್ಟೊಂದು ವೈರುಧ್ಯಗಳಿಂದ ಕೂಡಿದೆ ಅನ್ನುವುದು ತಿಳಿಯುತ್ತದೆ. ಇಲ್ಲಿರುವ ಪ್ರತಿಯೋರ್ವ ವೃದ್ಧೆಯರ ಮುಖಗಳ ಹಿಂದೆ ಅದು ಮಾನವೀಯ ಅಂತಃಕರಣದ ಸೆಲೆಯನ್ನು ಉಕ್ಕಿಸುವ ಕರುಣಾಜನಕ ಕಥೆಗಳು. ಆದರೆ ಹರೀಶ್ ಪೆರ್ಗಡೆ ಅವರು ಈ ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ? ಹರೀಶ್ ಪೆರ್ಗಡೆ ಅವರು ತಮ್ಮ ತಾಯಿಯನ್ನು ಕಳ್ಕೊಂಡ್ರು, ತಮ್ಮ ಸಹೋದರರನ್ನು ಕಳ್ಕೊಂಡ್ರು. ಆ ಎಲ್ಲ ದುಃಖಗಳಿಂದ ಜರ್ಜರಿತರಾದ ಅವರು ತನ್ನ ಪತ್ನಿ ಮತ್ತು ಮಕ್ಕಳ ತುಂಬು ವಿಶ್ವಾಸ, ಬೆಂಬಲದಿಂದ ಈ ಕಾರ್ಯಕ್ಕೆ ಇಳಿದರು. ಓರ್ವ ವ್ಯಕ್ತಿ ಈ ರೀತಿಯ ಕಾರ್ಯವನ್ನು ನಡೆಸುತ್ತಾರೆ ಎಂಬುದನ್ನು ತಾವು ನೋಡಿಯೇ ತಿಳ್ಕೊಳ್ಬೇಕು. ಈ ದಿನ ನಾವು ಈ ವೃದ್ಧಾಶ್ರಮದಲ್ಲಿ ಯಾವ ರೀತಿ ಅವರು ವೃದ್ಧೆಯರನ್ನು ನೋಡಿಕೊಳ್ಳುತ್ತಿದ್ದಾರೆ, ಅದೇ ರೀತಿ ಸಾಕು ಪ್ರಾಣಿಗಳಿಲ್ಲಿವೆ. ಇಲ್ಲಿಯ 2 ಎಕರೆ ಶಾಂತಿಧಾಮದಲ್ಲಿ ಬಗೆ ಬಗೆಯ ಹಣ್ಣುಗಳು, ಹೂಗಳು, ಫಲಗಳನ್ನು ಅವರು ಬೆಳೆಸುತ್ತಿದ್ದಾರೆ. ಅದರ ಜೊತೆಗೆ ದನ, ಬೆಕ್ಕು, ಕೋಳಿ, ಬಾತುಕೋಳಿ, ಹೀಗೆ ಅಪಾರ ಪ್ರಾಣಿ ಸಂಕುಲವನ್ನು ಕೂಡ ಪ್ರೀತಿಯಿಂದ ನೋಡುತ್ತಿದ್ದಾರೆ. ಇಲ್ಲೆಲ್ಲೂ ಕಾಣಸಿಗದ ಚೆರ್ರಿಯ ಮರಗಳಿಲ್ಲಿವೆ. ಗುಬ್ಬಚ್ಚಿ ಬಂದು ಇಲ್ಲಿ ಗೂಡು ಕಟ್ಟುತ್ತದೆ, ಚೀವ್ ಅನ್ನುತ್ತದೆ, ಕೋಗಿಲೆ ಕುಹು ಎಂದು ಹಾಡುತ್ತದೆ. ಅದರ ನಡುವೆ ಈ ವೃದ್ಧೆಯರು ತಮ್ಮ ವಸ್ತುಶ ಕೊನೆಯ ದಿನಗಳನ್ನು ಅವರಿಲ್ಲಿ ಶಾಂತಿ ಸಮಾಧಾನಗಳಿಂದ ನೋಡುತ್ತಿದ್ದಾರೆ. ಹರೀಶ್ ಪೆರ್ಗಡೆ ಅವರ ಆರೈಕೆಯಿಂದ. ಹರೀಶ್ ಪೆರ್ಗಡೆ ಅವರಿಗೆ ಅಣ್ಣ, ಅವರಿಗೆ ತಂದೆಯ ಸಮಾನ, ಅವರಿಗೆ ತಮ್ಮನ ಸಮಾನ, ಅವರಿಗೆ ವೈದ್ಯರ ಸಮಾನ, ಅವರಿಗೆ ಮಿತ್ರನ ಸಮಾನ, ಎಲ್ಲವೂ ಹರೀಶ್ ಪೆರ್ಗಡೆ. ಓರ್ವ ವ್ಯಕ್ತಿಯಿಂದ ಇಂತಹ ಒಂದು ಸಮಾಜಮುಖಿ ಕಾರ್ಯ ಇಲ್ಲಿ ನಡೆಯುತ್ತದೆ ಎಂದಾದರೆ ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವುದು ನಮ್ಮ ಕರ್ತವ್ಯ. ಆ ಮೂಲಕ ನಮಗೆ ದೊರೆತ ಒಳ್ಳೆಯ ಅವಕಾಶದ ಒಂದಿಷ್ಟನ್ನು ಈ ಸಮಾಜಕ್ಕೆ ಹಂಚೋಣ. ಹಿರಿಯರ ಮಾತಿನಂತೆ ಸಮಾಜದಿಂದ ನಾವು ಏನನ್ನು ಪಡೆದಿದ್ದೇವೆಯೋ ಅದರ ಒಂದು ಪಾಲು ಸಮಾಜಕ್ಕೆ ಹಂಚೋಣ. ಅಂತಹ ವೃದ್ಧಾಶ್ರಮದ ಸಮಗ್ರ ವಿವರ ಈ ದಿನ ಈಗ ತಮಗೆ ಅರ್ಪಣೆ ಆಗ್ತಾ ಇದೆ. ನಾವೀಗ ಮಂಗಳೂರಿನ ಮೇರಮಜಲು ಸಮೀಪದ ಹರೀಶ್ ಪೆರ್ಗಡೆ ಕಾಂತಾಡಿಗುತ್ತು ಅವರ ನಿರ್ವಹಣೆಯ ಮಾನವೀಯ ಅಂತಃಕರಣವನ್ನೇ ನಮ್ಮ ನಡುವೆ ಅಮೃತ ವಾಹಿನಿಯ ಸೆಲೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ನೆಲೆಯ ಶ್ರೀಮಾತಾ ಲಕ್ಷಣಿ ಶಾಂತಿಧಾಮ ವೃದ್ಧಾಶ್ರಮದ ಒಳಗಡೆ ನಾವೀಗ ಹೋಗ್ತಾ ಇದ್ದೇವೆ. ಶ್ರೀಮಾತಾ ಲಕ್ಷಣಿ ಶಾಂತಿಧಾಮದ ಒಳಗಡೆ ನಾವು ಬಂದಿದ್ದೇವೆ. ಇದು 2 ಎಕರೆ ಸ್ಥಳದಲ್ಲಿ ಈಗ 22 ಮಂದಿ ವೃದ್ಧೆಯರ ಬದುಕನ್ನು ಕಟ್ಟಿಕೊಡುವಂತಹ ಧಾಮ. ಜೀವನದ ಸಂಧ್ಯಾಕಾಲದಲ್ಲಿ ನೊಂದು ನಿರ್ಗತಿಕರಾಗಿ, ನಿರಾಶ್ರಿತರಾಗಿ ಬದುಕು ಸಾಗಿಸುತ್ತಿದ್ದ ಅನೇಕ ನೊಂದ ಹೃದಯಗಳಿಗೆ ಆಶ್ರಯವನ್ನು ನೀಡುತ್ತಿರುವ ಮಹಾ ಮಾನವತಾವಾದಿ ಹರೀಶ್ ಪೆರ್ಗಡೆ. ಹರೀಶ್ ಪೆರ್ಗಡೆ ಅವರು ನಿಜಕ್ಕಾದರೆ ಈ ಸ್ಪಂದನಕ್ಕೋಸ್ಕರ ತನ್ನ ಸಂಪೂರ್ಣ ತನುಮನ ಧನವನ್ನೇ ಇಲ್ಲಿ ಮುಡಿಪಾಗಿಟ್ಟಿದ್ದಾರೆ. ಅವರ ಕುಟುಂಬವಂತೂ ಈ ಕಾರ್ಯಕ್ಕೆ
ತುಂಬು ಹೃದಯದಿಂದ ಪ್ರೋತ್ಸಾಹ ನೀಡುತ್ತಿದೆ. ಶ್ರೀಮಾತಾ ಲಕ್ಷಣಿ ವೃದ್ಧಾಶ್ರಮದಲ್ಲಿ ಇರುವಂಥ ಹಿರಿಯರ ಒಂದೊಂದು ಮುಖಗಳಲ್ಲೂ ಒಂದೊಂದು ಕತೆ. ಹಾಗೆಂತ ಇಲ್ಲಿ 3 ಪುಟಾಣಿಗಳು ಇದ್ದಾರೆ. ಈ 3 ಪುಟಾಣಿಗಳು ಶಾಲೆಗೆ ಹೋಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ. ತನ್ನ ಮಕ್ಕಳಿಗೋಸ್ಕರ ತನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿದ ಹಲವು ಜೀವಗಳಿಗೆ ತನ್ನ ಜೀವನದ ಸಂಧ್ಯಾಕಾಲದಲ್ಲಿ ಆಶ್ರಯ ನೀಡಲು ಈಗ ಸ್ವಂತ ಮಕ್ಕಳೇ ಹಿಂದೆ ಮುಂದೆ ನೋಡುವಂತಹ ಸಂದರ್ಭ. ಅವರಿಂದ ಪರಿತ್ಯಕ್ತರಾಗಿಯೋ ಅಥವಾ ಮಕ್ಕಳು ಅಥವಾ ತಮ್ಮನ್ನು ನೋಡಿಕೊಳ್ಳುವವರು ಇಲ್ಲದ ಹಿನ್ನೆಲೆಯಲ್ಲಿಯೋ ಅನಾರೋಗ್ಯದಿಂದ ಜರ್ಜರಿತವಾದ ದೇಹವನ್ನು ಹಿಡಿದು ಕೊನೆಯ ದಿನಗಳನ್ನು ಎಣಿಸುತ್ತಾ ಕುಟುಂಬದಿಂದ ಪರಿತ್ಯಕ್ತರಾದ ಅನೇಕ ಮಂದಿ ವೃದ್ಧರು ವೃದ್ಧೆಯರಿಗೆ ಕೊನೆಯ ದಿನಗಳಲ್ಲಿ ಈ ಒಂದು ಆಸರೆಯನ್ನು ಕೊಟ್ಟ ಮಹಾನ್ ಚಿಂತಕ ಹರೀಶ್ ಬೆರ್ಗಡೆ ಬಂಟ್ವಾಳ ಸಮೀಪದ ಮೇರ ಮಜಲಿನಲ್ಲಿ ತಮ್ಮ ತಾಯಿಯ ನೆನಪಿಗಾಗಿ ಈ ವೃದ್ಧಾಶ್ರಮವನ್ನು ಅವರು ಸ್ಥಾಪಿಸಿದ್ದಾರೆ. 2008 ಮಾರ್ಚ್ 7 ಅವರು ಈ ವೃದ್ಧಾಶ್ರಮದ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸಿದರು. ತನ್ನ ವೆಚ್ಚದಲ್ಲಿಯೇ ಇಲ್ಲಿ ಪುಟ್ಟ ಕಟ್ಟಡವನ್ನು ನಿರ್ಮಿಸಿಕೊಟ್ಟರು. ಇಬ್ಬರಿಂದ ಪ್ರಾರಂಭಗೊಂಡ ಈ ಸಂಸ್ಥೆ ಈಗ 22 ಮಂದಿಗೆ ಆಸರೆಯಾಗಿದೆ. 22 ಮಂದಿ ವೃದ್ಧೆಯರು ಇಲ್ಲಿ ಸಮಾಧಾನದಿಂದ ಸಂತೋಷದಿಂದ ಅವರು ದಿನವನ್ನು ಸಾಗಿಸುತ್ತಿದ್ದಾರೆ, ಪರಸ್ಪರ ಪ್ರೀತಿಯಿಂದ. ಹಾಗೆ ನೋಡಿದರೆ ಈ ಪ್ರದೇಶವನ್ನೇ ಅವರು ಮಾನವೀಯ ಅನುಕಂಪದ ಸೆಲೆಯಾಗಿ ಪರಿವರ್ತನೆಗೊಳಿಸಿದ್ದಾರೆ. ಸಾಧ್ಯವಿದ್ದವರು ಒಂದಿಷ್ಟು ಇಲ್ಲಿ ದುಡಿಯುತ್ತಾರೆ ಅವರ ಆತ್ಮತೃಪ್ತಿಗೆ. ಹಾಗಾಗಿ ಇಲ್ಲಿ ತೆಂಗು, ಕಂಗು, ಬಾಳೆ, ಹಲಸು, ಪಪ್ಪಾಯಿ, ಯಾವ ಬಗೆ ನೋಡಿದರೂ ಬಗೆ ಬಗೆಯ ತರಕಾರಿ, ಬಗೆ ಬಗೆಯ ಹಣ್ಣು ಹಂಪಲು, ಅರಳಿ ನಿಂತ ಗಿಡಗಳು ಮನಸ್ಸಿಗೆ ಮುದವನ್ನು ನೀಡುವಂತಿದೆ. ಈ ವೃದ್ಧರನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ನಮಗಾಗಿ ನಮ್ಮ ತಂದೆ ತಾಯಿಯವರು ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಅನ್ನುವುದನ್ನು ಅವರ ಸಂಧ್ಯಾಕಾಲದಲ್ಲಿ ನಾವು ಮರೆಯುತ್ತೇವೆ. ನಮ್ಮ ಸಂಧ್ಯಾಕಾಲದಲ್ಲೂ ಇಂತಹ ಘಟನೆ ನಮಗೂ ಸಂಭವಿಸಬಹುದು ಎಂಬ ಎಚ್ಚರಿಕೆಯನ್ನು ನಾವು ಮರೆಯುತ್ತೇವೆ. ಅಂಥವರಿಗೆಲ್ಲ ಪಾಠ ಶ್ರೀಮಾತಾ ಲಕ್ಷಣಿ ಶಾಂತಿಧಾಮ. ಹಾಗೆಂತ ಇಲ್ಲಿಯ ನಿವಾಸಿಗಳು ಒಬ್ಬೊಬ್ಬರದ್ದು ಒಂದೊಂದು ಕಥೆ.